ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯುವ ನಿಧಿ ಸ್ಟೂಡೆಂಟ್ಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದರೆ ಇವತ್ತು ಒಂದು ವೀಕ್ ಆಯಿತು, ನಾನು ಕೂಡ ಸಾಕಷ್ಟು ಸ್ಟೂಡೆಂಟ್ಗಳು ಕಮೆಂಟ್ ಮಾಡ್ತಾ ಇದ್ರು. ಅವ್ರ ಕಮೆಂಟಿಗಾಗಿ ನಾನು ಕೂಡ ಯುವ ನಿಧಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡ್ತಾ ಇದ್ದೆ. ಅವರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಿದ್ದಿಲ್ಲ. ಆದರೆ ನಿನ್ನೆ ಆಟೋಮೆಟಿಕ್ ಆಗಿ 4 ಗಂಟೆಗೆ ನಾ ಕಾಲ್ ಮಾಡಿದಾಗ ಮೇಡಮ್ ಅವರು ರಿಸೀವ್ ಮಾಡಿದರು. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಈ ವಿಡಿಯೋದಲ್ಲಿ ಯಾರೆಲ್ಲ ಕಮೆಂಟ್ ಮಾಡಿದ್ರು ಅವರಿಗೆ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೇನೆ. ಹಾಗೆ ಯಾವುದೇ ರೀತಿ ಫೇಕ್ ಆಗಿ ನಿಮಗೆ ತಿಳಿಸ್ಕೊಡುವಂಥ ಅವಶ್ಯಕತೆ ನಮಗೂ ಕೂಡ ಇಲ್ಲ ಅಂತಾನೆ ಹೇಳ್ಬೋದು. ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ರು ಅವ್ರಿಗೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಡಿಸೆಂಬರ್ ಮತ್ತು ಜನವರಿ ಮತ್ತು ಫೆಬ್ರವರಿ ಹಣದ ಕೂಡ ಬಗ್ಗೆ ಇವತ್ತು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೆ ಸಂಪೂರ್ಣವಾಗಿ ವಿತ್ ಪ್ರೂಫ್ ಸಮೇತ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೇನೆ. ಪ್ರತಿಯೊಬ್ಬರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟಿಗೆ ಏನಪ್ಪ ಅಂದರೆ ಇವನ್ ಇದು ಡಿಸೆಂಬರ್ ಸ್ಟೇಟಸ್ನಲ್ಲಿ ಪೆಂಡಿಂಗ್ ಅಂತ ಇದೆ, ಆದರೆ ಜನವರಿದು ಮಾತ್ರ ಸಕ್ಸಸ್ ಅಂತ ಇದೆ ಅಂತ ಸಾಕಷ್ಟು ಸ್ಟೂಡೆಂಟ್ಗಳು ಕಮೆಂಟ್ ಮಾಡ್ತಾ ಇದ್ರು. ನಂದು ಕೂಡ ಕ್ವಶನ್ ಇದೇ ಆಗಿತ್ತು. ನಾನು ಕೂಡ ಇದ್ರ ಬಗ್ಗೆನೇ ಆನ್ಸರ್ನ ಹುಡುಕ್ತಾ ಇದ್ದೆ. ಆದರೆ ನಿನ್ನೆ ಆಟೋಮೆಟಿಕ್ ಆಗಿ ಯುವ ನಿಧಿ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿದಾಗ ಅವ್ರ ಮೇಡಮ್ ಅವರು ರಿಸೀವ್ ಮಾಡಿದ್ರು. ಅದಕ್ಕಾಗಿ ನಾನು ಸಂಪೂರ್ಣವಾಗಿ ಅವ್ರ ಕಡೆಯಿಂದ ಮಾಹಿತಿ ತಿಳ್ಕೊಂಡಿದ್ದೇನೆ. ಹಾಗೆ ಕಾಲ್ ರೆಕಾರ್ಡ್ ಸಹ ಮಾಡ್ಕೊಂಡಿದ್ದೇನೆ. ಈ ವಿಡಿಯೋ ಎಂಡಿಗೆ ಕಾಲ್ ರೆಕಾರ್ಡ್ ಸಹ ಹಾಕ್ತೇನೆ. ಪ್ರತಿಯೊಬ್ಬರು ಆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತೆ. ಡಿಸೆಂಬರ್ದು ಬಂದು ಪೆಂಡಿಂಗ್ ಅಂತ ಇದೆ, ಜನವರಿದು ಮಾತ್ರ ಸಕ್ಸಸ್ ಅಂತ ಇದೆ. ಹಾಗೆ ಫೆಬ್ರವರಿದು DBT ಪುಷ್ಡ್ ಅಂತ ಇದೆ ಅಂತ ಸಾಕಷ್ಟು ಸ್ಟೂಡೆಂಟ್ಗಳು ಕೇಳ್ತಾ ಇದ್ರು. ನಂದು ಕೂಡ ಕ್ವಶನ್ ಅದೇ ಆಗಿತ್ತು. ನಾ ಕೇಳಿದೆ ಅವರಿಗೆ ಏನಂತ ಹೇಳಿದ್ದಾರೆ ಅಂದರೆ, ಡಿಸೆಂಬರ್ದು ನಾವು ಲಿಸ್ಟ್ ಕಳಿಸಿದ್ವಿ ಸರ್ಕಾರಕ್ಕೆ, ಆದರೆ ಡಿಸೆಂಬರ್ದು ನಮಗೆ ಹಣ ಬಿಡುಗಡೆ ಮಾಡಿದ್ದಿಲ್ಲ ಸರ್ಕಾರ. ಜನವರಿದು ಅಷ್ಟೇ ಬಿಡುಗಡೆ ಮಾಡಿತ್ತು. ಅದು ಡಿಸೆಂಬರ್ದು ಪೆಂಡಿಂಗ್ ಇಟ್ಕೊಂಡಿದ್ರು. ಹಾಗೆ ಫೆಬ್ರವರಿದು ಜೋಡಿನೇ ಡಿಸೆಂಬರ್, ಜನವರಿ, ಫೆಬ್ರವರಿ ಇವು 3 ಕಂತಿಂದು ಹಣ ಕೂಡ ಈಗ ಬಜೆಟ್ ಬಿಡುಗಡೆ ಆಗಿದೆ ಅಂತ ಹೇಳಿದ್ದಾರೆ ಅವರು. ಅಂದರೆ ಯುವ ನಿಧಿ ಡಿಪಾರ್ಟ್ಮೆಂಟ್ಗೆ ಡಿಸೆಂಬರ್, ಜನವರಿ, ಫೆಬ್ರವರಿ ಇವು 3 ತಿಂಗಳದು ಹಣ ಸರ್ಕಾರ ಕಡೆಯಿಂದ ಈಗ ಆಲ್ರೆಡಿ ಯುವ ನಿಧಿ ಡಿಪಾರ್ಟ್ಮೆಂಟ್ಗೆ ಬಂದಿದೆ ಅಂತೆ. ಮೇಡಮ್ ಅವರೇ ಹೇಳಿದ್ದಾರೆ. ವಿತ್ ಕಾಲ್ ರೆಕಾರ್ಡ್ ಮಾಡಿಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಫೇಕ್ ಆಗಿ ತಿಳಿಸ್ಕೊಡುವಂಥ ಕೆಲಸ ಇಲ್ಲ. ಯಾರಿಗೆಲ್ಲ ಡಿಸೆಂಬರ್ದು ಪೆಂಡಿಂಗ್ ಅಂತ ಸ್ಟೇಟಸ್ನಲ್ಲಿ ಇದೆ ಅವರಿಗೆ ಡಿಸೆಂಬರ್ ಮತ್ತು ಫೆಬ್ರವರಿ ಹಣ ಈ ವೀಕ್ ಒಳಗಡೆ ಹಣ ಜಮಾ ಆಗುತ್ತೆ ಅಂತ ಅವರು ತಿಳಿಸಿದ್ದಾರೆ. ಹಾಗೆ ಅಂದರೆ ಈಗ ಜನವರಿದು ಬಂದು 50% ಸ್ಟೂಡೆಂಟ್ಗಳಿಗೆ ಮಾತ್ರ ಜಮಾ ಆಗಿದೆ. ಇನ್ನು ಕೆಲವು 50% ಸ್ಟೂಡೆಂಟ್ಗಳಿಗೆ ಏನು ಪೆಂಡಿಂಗ್ ಇದೆ ಜನವರಿದು, ಅವರಿಗೆ ಡಿಸೆಂಬರ್, ಜನವರಿ, ಫೆಬ್ರವರಿ 3 ಕಂತು ಹಣ ಅವರಿಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯುವ ನಿಧಿ ಸ್ಟೂಡೆಂಟ್ಗಳಿಗೆ ಸಾಕಷ್ಟು ದಿನದಿಂದ ಕಾಯ್ತಾ ಇದ್ರು ಯಾವಾಗ ಹಣ ಬರುತ್ತೆ ಅಂತ. ಈಗ ಸಂಪೂರ್ಣವಾಗಿ ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಹೇಳಿದ್ದಾರೆ. ಈ ವೀಕ್ ಒಳಗಡೆ ಪೆಂಡಿಂಗ್ ಇರುವ ಹಣ ಎಲ್ಲ ನಾವು ಕ್ಲಿಯರ್ ಮಾಡ್ತೇವೆ. ಸರ್ಕಾರ ಕಡೆಯಿಂದ ಆಲ್ರೆಡಿ ಬಜೆಟ್ ಕೂಡ ನಮಗೆ ಬಂದಿದೆ ಅಂತ ಹೇಳಿದ್ದಾರೆ. ಹಾಗೆ ಮತ್ತೊಂದು ಕ್ವಶನ್ನು ನಂದು ಈ ಕ್ವಶನ್ ಆಗಿತ್ತು ಏನಂದರೆ, ಮಾರ್ಚ್ ಆ್ಯಂಡ್ ಏಪ್ರಿಲ್ ಸ್ಟೇಟಸ್ನಲ್ಲಿ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ DDPU ಆ್ಯಂಡ್ DEO ಅಂತ ತೋರಿಸ್ತಾ ಇದೆ ಅಂತ ಕೇಳ್ತಾ ಇದ್ರು. ನಂದು ಕೂಡ ಇದೇ ರೀತಿ ಶೋ ಆಗ್ತಾ ಇದೆ. ನಾನು ಕೂಡ ಮೇಡಮ್ ಅವ್ರಿಗೆ ಕೇಳಿದೆ ಈ ರೀತಿ ತೋರಿಸ್ತಾ ಇದೆ ಅಂತ. ಅವ್ರು ಏನಂತ ಹೇಳಿದರು ಅಂದರೆ, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ DDPU ಅಂತ ತೋರಿಸ್ತಾ ಇದೆ ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ಡ್ ಆಗಿದೆ ಅಂತ ಅರ್ಥ. ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ನಿಮಗೆ ಹಣ ಬರುತ್ತೆ. ಅದು ನಾವು ನೆಕ್ಸ್ಟ್ ಮಂತ್ ನಾವು ಸ್ಟೇಟಸ್ ಅಪ್ಡೇಟ್ ಮಾಡ್ತೇವೆ. ಮಾರ್ಚ್ ಆ್ಯಂಡ್ ಏಪ್ರಿಲ್ದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಹಣ ಬರೋದು. ನೀವು ಕಂಟಿನ್ಯೂಸ್ ಆಗಿ ಸೆಲ್ಫ್ ಡಿಕ್ಲರೇಷನ್ ಮಂತ್ಲಿ ಮಾಡಿಕೊಳ್ಳಿ ಅಂತ ಅವರು ಹೇಳಿದ್ದಾರೆ. ಈ ವೀಕ್ ಒಳಗಡೆ ಎಲ್ಲರಿಗೂ ಕೂಡ ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಭರ್ಜರಿ ಗುಡ್ ನ್ಯೂಸು. ಹಾಗೆ DDPO ಅಪ್ರೂವ್ಡ್ ಬೈ DDPO ಅಂತ ತೋರಿಸ್ತಾ ಇದ್ರೆ ಯಾವುದೇ ರೀತಿಯಲ್ಲಿ ಕಳಿಸುವ ಅವಶ್ಯಕತೆ ಇಲ್ಲ, ಹಣ ಖಂಡಿತವಾಗಿ ಬರುತ್ತೆ. ಹಾಗೆ ಯಾರೆಲ್ಲ ಏಪ್ರಿಲ್ದು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಂಡಿಲ್ಲ ಕಂಟಿನ್ಯೂಸ್ ಆಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಳ್ಳಿ, ಇಲ್ಲಾಂದರೆ ಈ ಮಂತ್ದು ಕೂಡ ನಿಮಗೆ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು. ಯಾರೆಲ್ಲ ವೇಟ್ ಮಾಡ್ತಾ ಇದ್ರೆ ಹಣಕ್ಕಾಗಿ ಇವತ್ತು ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋದಿಂದ ನಿಮಗೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ಹೇಳಿದ್ದೇನೆ, ಭಾವಿಸಿದ್ದೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಇದೇ ರೀತಿ ಜೆನ್ಯೂನ್ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ಚಾನಲ್ಗೆ ಪ್ರತಿಯೊಬ್ಬರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಳ್ಳಿ. ಅಂದರೆ ನಾನು ಯಾವುದೇ ರೀತಿ ಯಾವುದೇ ಕ್ಷಣದಲ್ಲಿ ಕೂಡ ಹಣ ಜಮಾ ಆಗೋ ಸಾಧ್ಯತೆ ಇದೆ. ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸುವಂಥ ಕೆಲಸ ಮಾಡ್ತೇನೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮ ನೋಟಿಫಿಕೇಶನ್ ಮುಖಾಂತರ ನೋಡಲು ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.
ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ಹಲೋ ಹಲೋ ಹೇಳಿ. ಹಲೋ ಮೇಡಮ್, ಅದು ನಮಸ್ತೆ ಹೇಳಿ. ಮೇಡಮ್ ಅದು ಯುವ ನಿಧಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಮೇಡಮ್. ಹಲೋ ಹೇಳಿ ಕೇಳಿ. ಮೇಡಮ್, ಅದು ಡಿಸೆಂಬರ್ದು ಮಾತ್ರ ಸ್ಟೇಟಸ್ನಲ್ಲಿ ಪೆಂಡಿಂಗ್ ಅಂತ ಇದೆ, ಆದರೆ ಮೇಡಮ್ ಜನವರಿದು ಸ್ಟೇಟಸ್ ಸಕ್ಸಸ್ ಅಂತ ಇದೆ ಮೇಡಮ್. ಹಲೋ ಏನಂತ ತೋರಿಸ್ತಿದೆ? ಏನಂತ ತೋರಿಸ್ತಿದೆ? ಡಿಸೆಂಬರ್ದು ಪೆಂಡಿಂಗ್ ಅಂತ ಇದೆ ಮೇಡಮ್. ಅದು ಸಾಕಷ್ಟು ಸ್ಟೂಡೆಂಟ್ಗಳು ಸಹ ಕಮೆಂಟ್ ಮಾಡ್ತಾ ಇದ್ದಾರೆ ಮೇಡಮ್ ಯೂಟ್ಯೂಬ್ನಲ್ಲಿ, ಅದಕ್ಕಾಗಿ ಕೇಳ್ತಾ ಇದ್ದೀನಿ ಮೇಡಮ್. ಹಲೋ ಮೇಡಮ್, ಏನು ಸರಿಯಾಗಿ ಕೇಳಿಸ್ತಾ ಇಲ್ಲ ಮೇಡಮ್ ಅದು. ಹಲೋ ಹಾಂ ಮೇಡಮ್, ಅದೇನು ಕಟ್ ಆಗಿ ಕೇಳ್ತಾ ಇದೆ ಮೇಡಮ್, ಏನು ಸರಿಯಾಗಿ ನಮ್ಗೆ ಕೇಳಿಸ್ತಾ ಇಲ್ಲ ಮೇಡಮ್. ಹಲೋ ಹಾಂ ಮೇಡಮ್. ಹೇಳಿ, ನಂಬರ್ ಹೇಳಿ ನಿಮ್ಮದು. ಹಾಂ ಮೇಡಮ್, ಹ್ಞೂ ಮಾಡಿ ರೀಅಪ್ಡೇಟ್ ನಿಮ್ಮದು ರಿಜಿಸ್ಟರ್ ನಂಬರ್ ಕೊಡಿ, ಮಾತಾಡ್ತೀನಿ. ಹೈಯರ್ ಎಜುಕೇಷನ್ ಅಂತ. ಹಾಂ ಮೇಡಮ್. ಹೈಯರ್ ಎಜುಕೇಷನ್ ಅಂತ ತೋರಿಸ್ತಾ ಇದೆಯಾ? ಇಲ್ಲ ಮೇಡಮ್, ಅದು ಡಿಸೆಂಬರ್ದು ಪೇಮೆಂಟ್ ಸ್ಟೇಟಸ್ನಲ್ಲಿ ಡಿಸೆಂಬರ್ದು ಪೆಂಡಿಂಗ್ ಅಂತ ಇದೆ ಮೇಡಮ್, ಜನವರಿದು ಸಕ್ಸಸ್ ಅಂತ ಇದೆ, ಅದಕ್ಕಾಗಿ ಕೇಳ್ತಾ ಇದ್ದೀವಿ ಮೇಡಮ್. ಅದು ಜನವರಿ ಅಮೌಂಟ್ ಕ್ರೆಡಿಟ್ ಆಗಿದೆಯಾ ಅಥವಾ ನಮಗೇನಾದರೂ ಡಿಸೆಂಬರ್ದು ಜಮಾ ಆಗಿದೆಯಾ ಅಂತ ಕೇಳ್ತಾ ಇದ್ದೀವಿ ಮೇಡಮ್ ನಿಮಗೆ. ಮೇಡಮ್, ಏನು ನಿಮ್ಮ ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ ಮೇಡಮ್. ಡಿಬಿಟಿ ಪುಷ್ ಮೇಡಮ್, ನಿಮ್ಮ ವಾಯ್ಸ್ ಕಟ್ ಆಗ್ತಾ ಇದೆ ಮೇಡಮ್, ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ ಹಲೋ ಮಾಡೋದು ನಾನು. ಸರಿ ಹೇಳ. ಹಲೋ ಹಾಂ ಮೇಡಮ್, ಹೇಳಿ ಮೇಡಮ್. ಕೇಳಿಸ್ತಾ ಇದೆಯಾ? ಹಾಂ ಮೇಡಮ್, ಹೇಳಿ ಮೇಡಮ್. ನಿಮ್ಮದು ಡಿ ಬಿ ಟಿ ಪೋಷನ್ ಜನವರಿ ಬಂದಿದೆಯಲ್ಲ ಅಕೌಂಟಿಗೆ? ಹಾಂ ಮೇಡಮ್, ಜನವರಿ ಬಂದಿದೆ ಮೇಡಮ್, ಆದರೆ ಡಿಸೆಂಬರ್ದು ಪೆಂಡಿಂಗ್ ಅಂತ ಯಾಕೆ ಸ್ಟೇಟಸ್ನಲ್ಲಿ ಇದೆ ಅಂತ ಮೇಡಮ್. ಬಂದಿಲ್ಲ ಅಲ್ಲ ಡಿಸೆಂಬರ್ದು ನಿಮ್ಮದು? ಇಲ್ಲ ಮೇಡಮ್, ಡಿಸೆಂಬರ್ದು ಜಮಾ ಆಗಿಲ್ಲ ಮೇಡಮ್, ಅದು ಜನವರಿ ಜನವರಿಗೆ ಜಮಾ ಆಗಿದೆ. ಡಿಸೆಂಬರ್ದು ಫೆಬ್ರವರಿದು ಡಿ ಬಿ ಟಿ ಪುಷ್ ತೋರಿಸ್ತಾ ಇದೆ, ಪ್ಲಸ್ ಪಾವತಿ ಮತ್ತು ಪೆಂಡಿಂಗ್ ತೋರಿಸ್ತಾ ಇದೆ. ಬರುತ್ತೆ 18 ಒಳಗಡೆ ಇದೆ. ಈ ಮಂತ್ ಎಂಡ್ ಒಳಗಡೆ ಬರ್ತದೆ ಮೇಡಮ್? ಈ ಮಂತ್ ಒಳಗಡೆ ಪೆಂಡಿಂಗ್ ಇರೋದೆಲ್ಲ ಸಕ್ಸಸ್ ಆಗಿಬಿಡುತ್ತೆ. ಹೌದು ಮೇಡಮ್, ಕನ್ಫರ್ಮ್ ಅಲ್ಲ ಮೇಡಮ್, ಅದು ಕೇಳ್ತಾ ಇದ್ದೀನಿ. ಕನ್ಫರ್ಮ್ ಈ ತಿಂಗಳು ಒಳಗಡೆ ಆಗುತ್ತೆ ಸರ್. ನಿಮಗೆ ಟ್ರೆಜರಿಗೆ ಹೋಗಿದೆ, ಬಟ್ ಅಲ್ಲ ಅಲ್ಲಿ ಅಮೌಂಟ್ ಬಜೆಟಲ್ಲಿ ಇಲ್ದಿರೋಕ್ಕೆ ಇವಾಗ ಬಜೆಟ್ ಕೊಟ್ಟಿದ್ದಾರಲ್ಲ, ಈಗ ಸಕ್ಸಸ್ ಆಗುತ್ತೆ. ಅಂದ್ರೆ ಮೇಡಮ್, ಅದು ಸ್ಟೂಡೆಂಟ್ಗಳು ಕಮೆಂಟ್ ಮಾಡ್ತಾ ಇದ್ರು ಮೇಡಮ್, ಅದು ಸಾಕಷ್ಟು ಸ್ಟೂಡೆಂಟ್ಗಳು ಡಿಸೆಂಬರ್ದು ನಮ್ಮದು ಕೂಡ ಪೆಂಡಿಂಗ್ ಅಂತ ತೋರಿಸ್ತಾ ಇದೆಯಾ ಅಂತ ಮೇಡಮ್. ತುಂಬ ಜನದ್ದು ಆಗಿದೆ, ತುಂಬ ಜನದ್ದು ಅಮೌಂಟು ಶಾರ್ಟೇಜ್ ಆಗಿದೆ, ಇವಾಗ ಕೊಟ್ಟಿದ್ದಾರೆ, ಬರುತ್ತೆ. ಹಾಂ ಮೇಡಮ್, ಅದು ಇನ್ನೊಂದು ಮೇಡಮ್, ಅದು ಮಾರ್ಚ್ ಮತ್ತು ಏಪ್ರಿಲ್ದು ಡಿ ಡಿ ಪಿ ಯು ಪೆಂಡಿಂಗ್ ಅಂತ ತೋರಿಸ್ತಾ ಇದೆಯಲ್ಲ ಮೇಡಮ್, ನಮ್ಮದು ಕೂಡ ಅದೇ ರೀತಿ ಶೋ ಆಗ್ತಾ ಇದೆ ಮೇಡಮ್ ಸ್ಟೇಟಸ್ನಲ್ಲಿ. ಅದು ನೆಟ್ವರ್ಕ್ ಇಶ್ಯೂ ಇತ್ತು, ನೆಟ್ ಪ್ರಾಬ್ಲಮ್ ಇತ್ತು, ಕೇಳಿಸ್ತಾ ಇರಲಿಲ್ಲ, ಬಂದಿಲ್ಲ. ಹಾಂ ಮೇಡಮ್. ಹಲೋ ಹಲೋ ಮೇಡಮ್. ಅವ್ರದ್ದು ಸ್ಟೇಟಸ್ ಕರೆಕ್ಟಾಗಿ ತೋರಿಸ್ತಿದ್ದಿಲ್ಲ. ಅಲ್ಲ ಮೇಡಮ್, ಅದು ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ ಡಿ ಡಿ ಪಿ ಯು ಅಂತ ಒಂದು ತೋರಿಸ್ತಾ ಇದೆ ಮೇಡಮ್, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು. ಏಪ್ರಿಲ್ ಅದು ಅಪ್ರೂವ್ಡ್ ಆಗಿದೆ ಅಂತ ತೋರಿಸ್ತಿದೆ. ಇಲ್ಲ, ಸ್ಟೇಟಸ್ ಎಲ್ಲ ಹಂಗೆ ತೋರಿಸ್ತದೆ. ನೆಕ್ಸ್ಟ್ ಪ್ರೋಸೆಸ್ ಆಗೋರಿಗೆ ಅದಾಗಿ ತೋರಿಸ್ತಾ ಇರುತ್ತೆ. ಹೌದು ಮೇಡಮ್, ಅಂದ್ರೆ ಈಗ ಡಿಸೆಂಬರ್ದು ಮತ್ತು ಫೆಬ್ರವರಿದು ಈ ಮಂತ್ ಎಂಡ್ ಒಳಗಡೆ ಜಮಾ ಆಗುತ್ತಲ್ಲ ಮೇಡಮ್? ಈ ಮಂತ್ ಜಮಾ ಆಗುತ್ತೆ. ಈ ಮಂತ್ ಎಂಡ್ ಒಳಗೆ ತುಂಬ ಜನಕ್ಕೆ ಪೆಂಡಿಂಗ್ ತೋರಿಸ್ತಾ ಇತ್ತು, ಹಾಗಾಗಿ ಈ ಮಂತ್ ಒಳಗಡೆ 2 ಜನ ಇಲ್ಲಿವರೆಗೆ ಫೆಬ್ರವರಿ ಆಗಿದೆ, ಮಾರ್ಚ್ ಎಂಡಿಂಗ್. ಹಾಂ ಸರಿ ಮೇಡಮ್, ಸರಿ. ಇವಾಗ ಗೌರ್ಮೆಂಟ್ ಹಾಗಾಗಿ ನೆಕ್ಸ್ಟ್ ಮಂತ್ ಎಂಡಿಗೆ ಬಿಲ್ ಆಗುತ್ತೆ. ಹಾಂ ಸರಿ ಮೇಡಮ್, ಸರಿ ಮೇಡಮ್.